ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಫೆಬ್ರವರಿ 19, 2026ರಂದು ರಾಜಗೋಪುರ ನಿರ್ಮಾಣಕ್ಕೆ ಚಾಲನೆ. ಮೈಸೂರು ಇಲ್ಲಿನ ವಿಜಯನಗರದಲ್ಲಿರುವ ಶ್ರೀ ಯೋಗನರಸಿಂಹಸ್ವಾಮಿ ದೇವಸ್ಥಾನದ ರಾಜಗೋಪುರ ನಿರ್ಮಾಣಕ್ಕೆ ಗುರುವಾರ ಬೆಳಗ್ಗೆ ಚಾಲನೆ ದೊರೆಯಿತು. ದೇವಸ್ಥಾನದ ಸಂಸ್ಥಾಪಕರಾದ ನಾಡೋಜ ಪ್ರೊಫೆಸರ್ ಡಾಕ್ಟರ್ ಭಾಷ್ಯಂ ಸ್ವಾಮೀಜಿ ಅವರು ರಾಜಗೋಪುರ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಬೆಳಗಿನಿಂದಲೇ ಶ್ರೀ ಸ್ವಾಮೀಜಿ ವಿಶೇಷ ಪೂಜಾ ಕಾರ್ಯಗಳು ನಡೆದವು. ಇದೇ ಸಮಯದಲ್ಲಿ ದೇವಾಲಯದ ಆಡಳಿತಾಧಿಕಾರಿ ಎನ್ ಶ್ರೀನಿವಾಸನ್, ಪ್ರಧಾನ ಅರ್ಚಕರಾದ ಶೇಷಾದ್ರಿ ಅವರು ಸೇರಿದಂತೆ ಭಕ್ತಾದಿಗಳು ಗಣ್ಯರು ಉಪಸ್ಥಿತರಿದ್ದರು. ಪೂರೈಸಬೇಕಾಗಿರ್ತಕ್ಕಂತಹ ರಾಜಗೋಪುರದ ಕೈಂಕರ್ಯ ಕೆಲಸ ಭಕ್ತಾದಿಗಳ ಸಹಕಾರದಿಂದ ಇವತ್ತಿನ ಒಂದು ಸುದಿನದಲ್ಲಿ ಆರಂಭವಾಗಿರ್ತಕ್ಕಂತಹದ್ದು ಸಂತಸವಾಗಿದೆ. ಮುಖ್ಯವಾಗಿರ್ತಕ್ಕಂತಹದ್ದು ಸಂಕಲ್ಪ ತೊಟ್ಟಿರ್ತಕ್ಕಂತಹದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ಗತಿಸಿ ಹೋಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಮೈಸೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಡಾಕ್ಟರ್ ರಾಜಕುಮಾರ್ ಅವರ ಸಂಕಲ್ಪವನ್ನು ಈಡೇರಿಸುವ ದೃಷ್ಟಿಯಿಂದಲೂ ಕೂಡ ಈ ಮಹತ್ತರವಾದ ಕೆಲಸವನ್ನು ಸಂಕಲ್ಪ ಮಾಡಿ ಕೈಗೆ ಎತ್ತುಕೊಂಡಿದ್ದೇವೆ. ಭಕ್ತಾದಿಗಳ ಸಹಕಾರದಿಂದ ಇವತ್ತು ಆರಂಭಗೊಂಡಿದೆ. ನಿರ್ವಿಘ್ನೇನ ಪರಿಸಮಾಪ್ತಿ ಆಗಲಿ ಎಂಬತಕ್ಕಂತಹ ದೃಷ್ಟಿಯಿಂದ ಪರಮಾತ್ಮ ಯೋಗ ನರಸಿಂಹನ ಪಾದಾರದಲ್ಲಿ ಬೇಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕರಿಸಿ ಅದಾದ ನಂತರ ಮೇಲೆ ಇರತಕ್ಕಂತಹ ಸಪ್ತ ಲೋಕಗಳು, ಭೂಲೋಕ, ಭುವರ್ಲೋಕ, ದುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಇದನ್ನು ದಾಟಿ ನಾವು ಸತ್ಯಲೋಕವನ್ನ ತಲುಪಬೇಕು. ಆ ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಬಂದಾಗ ಆ ಸ್ವಾಮಿಯ ಸನ್ನಿಧಿಯಲ್ಲಿ ಆ ರಾಜಗೋಪುರದಲ್ಲಿ ಯಾವ ನಮ್ಮ ಶರೀರ ಸಮೇತವಾಗಿ ನಾವು ಆ ಸ್ವಾಮಿಯನ್ನ ದರ್ಶನಕ್ಕೆ ಬರ್ತೀವಿ, ಅಂತಹ ಊರ್ಧ್ವಲೋಕಗಳಾಗಿರ್ತಕ್ಕಂತಹ 7 ಲೋಕಗಳನ್ನು ದಾಟಿ ಕೊನೆಯದಾಗಿರ್ತಕ್ಕಂತಹ ಪರಮ ಪದವನ್ನ ಹೇಳ್ತಕ್ಕಂತಹ ವೈಕುಂಠ ಲೋಕವನ್ನ ಹೊಂದತಕ್ಕಂತಹ ಸಂದರ್ಭದಲ್ಲಿ ರಾಜಗೋಪುರದಲ್ಲಿ ಗರುಡರು, ಗಂಧರ್ವರು, ಕಿನ್ನರು, ಕಿಂಪುರುಷರು, ಸಿದ್ಧ ವಿದ್ಯಾಧರರು, ಹಾಗೆ ದೇವಾನುದೇವತೆಗಳು, ಮುಕ್ಕೋಟಿ ದೇವತೆಗಳು, ದ್ವಾರಪಾಲಕರು, ಜಯಾದಿ ಅಪ್ಸರೆಯರು, ಹಾಗೆ ದಶಾವತಾರ ಸಂಬಂಧವಾಗಿರ್ತಕ್ಕಂಥ ಪರಮಾತ್ಮನ ದಿವ್ಯ ಸ್ವರೂಪಗಳು, ಹಾಗೆ ಎಲ್ಲ ಇರ್ತಕ್ಕಂತಹ ಬಂದಿಯಲ್ಲಿ ಅನೇಕ ದಿವ್ಯಗಳ ಲೋಕಗಳನ್ನು ದಾಟಿ ನಾವು ಶರೀರ ವಿಯೋಗವಾದ ನಂತರ ಆ ಸ್ವಾಮಿಯ ಸನ್ನಿಧಿಯನ್ನು ಹೊಂದಬೇಕು. ಆ ನಿಟ್ಟಿನಲ್ಲಿ ಇಲ್ಲಿಯವರೆಗೂ ದೇವಸ್ಥಾನದ 90 ಭಾಗ ಕೆಲಸ ಪೂರ್ಣಗೊಂಡಿದ್ದು, ಕೊನೆಯದಾಗಿರ್ತಕ್ಕಂತಹ ಏನು ರಾಜಗೋಪುರ ಅನ್ನತಕ್ಕಂಥದ್ದಿದೆ, ದೇವಸ್ಥಾನಕ್ಕೆ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತಹ ರಾಜಗೋಪುರ. ಅದನ್ನ ಇವತ್ತಿನ ದಿವಸ ಪರಮಪೂಜ್ಯ ಡಾಕ್ಟರ್ ಭಾಷ್ಯಂ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಶಂಕುಸ್ಥಾಪನೆಯನ್ನ ಮಾಡಿ ಗುದ್ದಲಿ ಪೂಜೆಯನ್ನ ಮಾಡಿ ಭೂವರಾಹ ಸ್ವಾಮಿಯನ್ನ ಧ್ಯಾನಿಸುತ್ತಾ, ಭೂವರಾಹ ಸ್ವಾಮಿ ಈ ಒಂದು ರಾಜಗೋಪುರ ನಿರ್ಮಾಣ ಕಾರ್ಯವನ್ನ ಎಲ್ಲ ಭಕ್ತಾದಿಗಳ ಹಾಗೂ ಸೇವಾಸಕ್ತರ ಹಾಗೆ ಸ್ವಾಮೀಜಿಯವರ ಒಂದು ದಿವ್ಯ ನೇತೃತ್ವದಲ್ಲಿ ಅತ್ಯಂತ ಶೀಘ್ರವಾಗಿ ಇಂದಿನಿಂದ ಕೆಲಸ ಪ್ರಾರಂಭಗೊಂಡು ಯಾವುದೇ ವಿಧವಾಗಿರ್ತಕ್ಕಂಥ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಆ ಭಗವಂತನ ಕೃಪೆಯಿಂದ, ಯೋಗ ನರಸಿಂಹಸ್ವಾಮಿಯ ಕೃಪೆಯಿಂದ ಈ ಒಂದು ಭೂಮಂಡಲದಲ್ಲಿ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ಮೈಸೂರಿನ ವಿಜಯನಗರ ಕ್ಷೇತ್ರ ಪ್ರಸಿದ್ಧಿಯನ್ನ ಹೊಂದಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಜಗೋಪುರ ನಿರ್ಮಾಣ ಕಾರ್ಯಕ್ಕೆ ಇಂದು ನಾಂದಿಯನ್ನ ಹಾಡ್ತಾ ಇದ್ದಾರೆ. ಅಂತಹ ಒಂದು ಮಂಗಳ ಕಾರ್ಯಕ್ಕೆ ತಾವುಗಳೆಲ್ಲ ಇವತ್ತಿನ ದಿವಸ ಆಗಮಿಸಿದ್ದೀರಾ. ತಮ್ಮಗಳ ಸಮ್ಮುಖದಲ್ಲಿ ಸ್ವಾಮೀಜಿಯವರು ಈಗ ಪೂರ್ಣಾಹುತಿಯನ್ನ ನಡೆಸಿ ಆನಂತರ ಆ ಗೋಪುರದ ಸ್ಥಳದಲ್ಲಿ ಪ್ರಾರಂಭ ಮಾಡತಕ್ಕಂತಹ ಸ್ಥಳದಲ್ಲಿ ಖನಿತ್ರ ಪೂಜೆ, ಭೂವರಾಹ ಪೂಜೆ, ವಿಘ್ನ ನಿವಾರಕ ಮಹಾಗಣಪತಿಯನ್ನ ಪೂಜಿಸಿ ಆ ಭೂಮಿ ಪೂಜೆಯನ್ನ ಮಾಡಲಿದ್ದಾರೆ. ಶಂಕುಸ್ಥಾಪನೆಯನ್ನ ಮಾಡಲಿದ್ದಾರೆ. ನವಗ್ರಹಗಳಾಗಿರ್ತಕ್ಕಂತಹ ಆದಿತ್ಯಾದಿ ನವಗ್ರಹಗಳ ದೇವತೆಗಳ ಅನುಕೂಲ್ಯಕ್ಕಾಗಿ ಆ ಶಿಲಾಸ್ಥಾಪನೆಯನ್ನ ಮಾಡಲಿದ್ದಾರೆ. ಅಂತಹ ಒಂದು ಮಂಗಳ ಕಾರ್ಯಕ್ಕೆ ತಾವುಗಳಿಗೆಲ್ಲ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ತಮ್ಮೆಲ್ಲರ ಹೆಚ್ಚಿನ ತನು ಮನ ಧನ ಸಹಾಯದಿಂದ ಈ ಒಂದು ಮಹತ್ತರ ಕಾರ್ಯ ನೆರವೇರಬೇಕು. ಸುಮಾರು 10 ರಿಂದ 15 ವರ್ಷಗಳಿಂದ ಸ್ವಾಮೀಜಿಯವರು ಇದಕ್ಕೆ ಪರಿತಪಿಸ್ತಾ ಇದ್ದಾರೆ. ಇದು ಸುಮಾರು ಒಂದು 10 ಕೋಟಿ ಪ್ರಾಜೆಕ್ಟ್ ಅಂತ 10 ವರ್ಷದಿಂದ ಹೇಳಿದ್ರು. ಇವತ್ತಿನ ಧಾರಣೆಗೆ ಅನುಗುಣವಾಗಿ ಇದು 1:1 ಡಬಲ್ ಆಗಬಹುದು. ಆದ್ದರಿಂದ ಅಂತಹ ಮಹತ್ತರ ಕಾರ್ಯ ವೆಂಕಟಾದ್ರಿ ಸಮಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಎನ್ನತಕ್ಕಂಥ ರೀತಿಯಲ್ಲಿ ಈ ಒಂದು ರಾಜಗೋಪುರ ನಿರ್ಮಾಣ ಕಾರ್ಯ ಎಲ್ಲೂ ಇರಬಾರದು. ಮುಂದೆ ಯಾರೋ ಅದನ್ನ ನಿರ್ಮಾಣ ಮಾಡೋದಕ್ಕೆ
ಆಗಬಾರದು. ಆ ನಿಟ್ಟಿನಲ್ಲಿ ಸ್ವಾಮೀಜಿಯವರು ಈ ಒಂದು ಗೋಪುರ ನಿರ್ಮಾಣ ಕಾರ್ಯವನ್ನ ಸಂಕಲ್ಪ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಸ್ವಾಮೀಜಿಯವರ ಒಂದು ಮನಸ್ಸಂಕಲ್ಪದಂತೆ, ಯೋಗ ನರಸಿಂಹಸ್ವಾಮಿಯವರ ಸತ್ಸಂಕಲ್ಪದಂತೆ ಈ ಒಂದು ಮಂಗಳ ಕಾರ್ಯ ಇಂದು ಬೆಳಗ್ಗೆಯಿಂದ ಯಾಗಶಾಲೆಯಲ್ಲಿ ವಾಸ್ತು ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ಹಾಗೆ ಭೂವರಾಹ ಹೋಮ, ಹಾಗೆ ಆಲಯ ಆವರಣದಲ್ಲಿರ್ತಕ್ಕಂತಹ ಸಕಲ ದೇವತಾ ಮೂರ್ತಿ ಸಾನ್ನಿಧ್ಯದ ಸುದ್ದಿಗಾಗಿ ಸುದರ್ಶನ ನಾರಸಿಂಹ ಹೋಮಾದಿ ಕಾರ್ಯಕ್ರಮಗಳು ಮುಕ್ತಾಯಗೊಂಡು ಈ ಒಂದು ಪೂರ್ಣಾಹುತಿಯ ಘಟ್ಟಕ್ಕೆ ಬಂದಿದೆ. ಈಗ ಸ್ವಾಮೀಜಿಯವರು ಆಗಮಿಸಿದ ನಂತರ ಮಹಾಪೂರ್ಣಾಹುತಿಯಾಗುತ್ತೆ. ಆ ಪೂರ್ಣಾಹುತಿಯಾದ ನಂತರ ಕಳಶದಲ್ಲಿ ಆವಾಹನೆ ಮಾಡಿರ್ತಕ್ಕಂಥ ಎಲ್ಲ ದೇವಾನ ದೇವತೆಗಳನ್ನು ಸಹ ಬಿಜು ಮಾಡಿಸಿಕೊಂಡು ಆ ಒಂದು ಭೂಮಿ ಪೂಜೆಯ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಕುಂಭ ಪ್ರೋಕ್ಷಣೆಯನ್ನ ಮಾಡಿ ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಅದಾದ ನಂತರ ಎಲ್ಲ ಭಕ್ತಾದಿಗಳಿಗೂ ಸಹ ಮಹದ ಆಶೀರ್ವಾದ ಪೂರ್ವಕ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ರಾಜಗೋಪುರದ ಕಾರ್ಯ ನಿರ್ವಿಘ್ನವಾಗಿ ಮುಗಿಲಿ ಅಂತ ಹೇಳಿ ನಾವುಗಳೆಲ್ಲ ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ರಾಜಗೋಪುರದ ಕಾರ್ಯಕ್ಕೆ ನಾವುಗಳೂ ಸಹ ಎತ್ಕಿಂಚಿತ್ ಸಹಾಯವನ್ನ ಮಾಡತಕ್ಕಂತಹ ಒಂದು ಸಂಕಲ್ಪವನ್ನ ಮಾಡ್ಕೋಬೇಕು. ಏನು ಕೂಡ ಪ್ರಪಂಚಾದ್ಯಂತ ಸವಿದ ಮಕ್ಕಳಿಗೆ ಆಹುತಿ ಇಷ್ಟ ಅನ್ನತಕ್ಕಂಥ ರೀತಿಯಲ್ಲಿ ಆ ರಾಜಗೋಪುರಕ್ಕೆ ಒಂದೇ ಒಂದು ಇಟ್ಟಿಗೆಯನ್ನ ತೆಕ್ಕೊಟ್ರು ನಮ್ಮ ಹೆಸರು ಅಲ್ಲಿ ಭಗವಂತನ ಬಳಿಗೆ ಹೋಗುತ್ತೆ. ನಾವು ಏನೋ ಒಂದು ಸೇವೆಯನ್ನ ಮಾಡಿದಂತ ಆತ್ಮ ತೃಪ್ತಿ ಸಿಗುತ್ತೆ. ಹಾಗಾಗಿ ಈ ಒಂದು ಸೇವೆಯನ್ನ ಮಾಡತಕ್ಕಂತಹ ಎಲ್ಲರಿಗೂ ಸಹ ಭಕ್ತಾದಿಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಆಡಳಿತಾಧಿಕಾರಿಗಳು ಶ್ರೀನಿವಾಸ್ ಅವರಿದ್ದಾರೆ. ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಸಹಾಯ ಮತ್ತು ಸಹಕಾರ ಬೇಕೋ ಅದನ್ನೆಲ್ಲ ಭಕ್ತಾದಿಗಳು ಸಹ ನಡೆಸಿಕೊಟ್ಟು ಸ್ವಾಮೀಜಿಯವರ ಮನಸ್ಸಂಕಲ್ಪದಂತೆ ಅವರ ಜೀವಿತಾವಧಿಯಲ್ಲೇ ಈ ರಾಜಗೋಪುರದ ನಿರ್ಮಾಣವನ್ನ ನೋಡಿ ಹಾಗೆ ಆ ಸಂಪ್ರೋಕ್ಷಣೆಯನ್ನು ಕುಂಭಾಭಿಷೇಕವನ್ನ ಮಾಡಿ ಅವರ ಕೃತಾರ್ಥರಾಗಿ ಈ ಒಂದು ದೇವಸ್ಥಾನ ಆಗಮೋಕ್ತವಾಗಿ ಈ ಒಂದು ಭೂಮಂಡಲದಲ್ಲಿ ದಿವ್ಯ ಕ್ಷೇತ್ರವಾಗಿ ಬೆಳಗಿ ಲೋಕ ಪ್ರಸಿದ್ಧಿಯನ್ನ ಹೊಂದಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.